ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು. ಈಗ ಡಿ ಮಾರ್ಟ್ಗೆ ರೀಚ್ ಆಗಿದ್ದೇವೆ ನಾವು. ಫಸ್ಟ್ ಫ್ಲೋರಲ್ಲಂತೂ ಫುಲ್ ರಶ್ ಇತ್ತು. ನಾವು ಡೈರೆಕ್ಟ್ ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಈಗ ಸೆಕೆಂಡ್ ಫ್ಲೋರಲ್ಲೆಲ್ಲ ತುಂಬ ಚೇಂಜಸ್ ಆಗಿದೆ. ಮೆನ್ಸ್ ವೇರ್ ಕಮ್ಮಿ ಇತ್ತು ಮುಂಚೆ ಎಲ್ಲ, ಅಂದರೆ ಪ್ಯಾಂಟ್ಸ್ ಮಾತ್ರ ಇತ್ತು, ಕಲೆಕ್ಷನ್ ಕಮ್ಮಿ ಇತ್ತು ಶರ್ಟ್ ಇದೆಲ್ಲ. ಈಗ ತುಂಬಾ ಶರ್ಟ್ಸ್ ಕಲೆಕ್ಷನ್ ಬಂದಿದೆ. ಮೆನ್ಸ್ ವೇರ್ ಒಂದು ಫ್ಲೋರ್ ಫುಲ್ ಮೆನ್ಸ್ ವೇರೇ ಬಂದಿದೆ ನೋಡಿ. ಈ ರೀತಿ ಶರ್ಟ್, ಪ್ಯಾಂಟ್ಸ್, ಶಾರ್ಟ್ಸ್, ಟೀ ಶರ್ಟ್ ಈ ರೀತಿ ನೋಡಿ. ಈ ಫ್ಲೋರಲ್ಲಿ ಫುಲ್ ಮೆನ್ಸ್ ವೇರೇ ಉಂಟು, ತುಂಬಾ ಕಲೆಕ್ಷನ್ ಉಂಟು. ನಾವಿಲ್ಲಿ ಸ್ವಲ್ಪ ಆಚೆ ಈಚೆ ಹೋದ್ವಿ. ಹಾಗೆಯೇ ರೈನಿ ಸೀಸನ್ ಬಂತಲ್ವ, ಮೆನ್ಸ್ ಆ್ಯಂಡ್ ವುಮೆನ್ಸ್ ಸ್ಯಾಂಡಲ್ಸ್ ಬಂದಿದೆ ನೋಡಿ, ಶೂ. ಹಾಗೆಯೇ ಮಕ್ಕಳದು ನೋಡಿ ರೈನಿ ವೇರ್ ಚಪ್ಪಲ್ಸ್ 99 ರುಪೀಸಿಗೆ, ಮಳೆಗೆ ಹಾಕುವಂಥ ಚಪ್ಪಲ್ 99 ರುಪೀಸಿಗೆ. ಇದೆಲ್ಲ ಕ್ವಾಲಿಟಿ ಒಳ್ಳೆಯದುಂಟು, ನಿಮಗೆ ಏನು ಹಾಳಾಗೋದಿಲ್ಲ ಅಷ್ಟು ಬೇಗ. ನಾನು ತುಂಬ ಸರ್ತಿ ಇಲ್ಲಿದ್ದು ಚಪ್ಪಲ್ಸ್ ಯೂಸ್ ಮಾಡಿದ್ದೇನೆ, ವಾಶುಗೆ, ಡೈಲಿ ವೇರಿಗೆಲ್ಲ, ಏನು ಹಾಳಾಗೋದಿಲ್ಲ. ಹಾಗೆಯೇ ಗರ್ಲ್ಸ್ ಇದು ಟೀ ಶರ್ಟ್ಸ್ ಎಲ್ಲ ಒಳ್ಳೆಯದು ಬಂದಿದೆ. ಪ್ಯಾಂಟ್ಸ್ ನೋಡಿ, ಗರ್ಲ್ಸ್ ಪ್ಯಾಂಟ್ಸ್. ಹಾಗೆಯೇ ಇದು ನೋಡಿ ಲಂಗ ದಾವಣಿ ಸೆಟ್ ಗರ್ಲ್ಸ್ ಇದು, ಅದು ಕೂಡ ಬಂದಿದೆ 1340 ಅಂತ ಹೇಳಿ ನಾನು ನೋಡಿದೆ. ಅದರಲ್ಲಿ ಶಾಲು ಉಂಟಾ ಅಂತ ಹೇಳಿ ಗೊತ್ತಾಗಲಿಲ್ಲ ನನಗೆ, ಅಂದರೆ ದುಪ್ಪಟ್ಟ ಉಂಟಾ ಅಂತೇಳಿ ಗೊತ್ತಾಗಲಿಲ್ಲ. ಹಾಗೆಯೇ ಕುರ್ತಾ ನೋಡಿ, ಇದೆಲ್ಲ 699ಗೆಲ್ಲ ಇತ್ತು. ಹಾಗೆಯೇ ಟಾಪ್ಸ್ ಎಲ್ಲ, ಟೀ ಶರ್ಟ್ಸ್, ಹಾಗೆಯೇ ಮಕ್ಕಳದು ಡೈಲಿ ವೇರ್ ಟೀ ಶರ್ಟ್, ಶಾರ್ಟ್ಸ್ ಎಲ್ಲ 99, 179 ಈ ರೀತಿ ಇತ್ತು ಪ್ರೈಸ್ ಎಲ್ಲ. ಹಾಗೆಯೇ ಇದು ನೋಡಿ ಕುರ್ತಾ ಸೆಟ್ ಎಲ್ಲ ಇತ್ತು, 699ಗೆಲ್ಲ ಇತ್ತು. ಹಾಗೆಯೇ ಬಾಟಲ್ಸ್ ಕಲೆಕ್ಷನ್ ಅಂತೂ ತುಂಬಾ ಇತ್ತು. ಹಾಗೆಯೇ ತುಂಬ ಖಾಲಿ ಆಗ್ತಾ ಬಂದಿದೆ, ಕೆಲವೊಂದು ಇದರಲ್ಲಿ ಸೆಟ್ ಮಾಡಿ ಇಟ್ಟಿದ್ದಾರಲ್ವ ಅಲ್ಲಿ. ಹಾಗೆಯೇ ವರ್ಷಗೆ ಒಂದು ಸ್ನ್ಯಾಕ್ಸಿಗೆ ಬಾಕ್ಸ್ ಬೇಕಿತ್ತು, ಇದು ಸೆಲೆಕ್ಟ್ ಮಾಡಿದ್ದಾನೆ ಇದರಲ್ಲಿ ಒಂದು. ಆಮೇಲೆ ನಾನು ಲಾಸ್ಟಿಗೆ ಇದನ್ನು ಚೇಂಜ್ ಮಾಡಿದೆ, ನನಗೆ ಪ್ಲಾಸ್ಟಿಕಲ್ಲಿ ಇಷ್ಟ ಇರಲಿಲ್ಲ. ಅದು 39 ರುಪೀಸಿಗೆ ಅವನು ತೊಗೊಂಡಿರುವ ಬಾಕ್ಸ್ ಇದ್ದದ್ದು. ಆಮೇಲೆ ಲಾಸ್ಟಿಗೆ ನಾನು ಚೇಂಜ್ ಮಾಡಿ ಸ್ಟೀಲಿದ್ದು ತೊಗೊಂಡಿದ್ದೇನೆ 69 ರುಪೀಸಿಗೆ. ಹಾಗೆಯೇ ಥರ್ಡ್ ಫ್ಲೋರಿಗೆ ಬಂದಿದ್ದೇವೆ ಈಗ ನಾವು. ಥರ್ಡ್ ಫ್ಲೋರಲ್ಲಿ ಕೂಡ ಹಾಗೆಯೇ ತುಂಬಾ ರಶ್ ಇತ್ತು. ಮಕ್ಕಳಿಗೆ ಬೇಕಿರುವಂಥ ಕಂಪಾಸ್ ಬಾಕ್ಸ್, ಟಿಫಿನ್ಸ್ ಅಂಥದ್ದೆಲ್ಲ ಜಾಸ್ತಿ ಇತ್ತು. ಹಾಗೆಯೇ ಇದು ನೋಡಿ, ಇದು ನನಗೆ ತುಂಬ ಇಷ್ಟ ಆಯಿತು. ಸರ್ವಿಂಗ್ ಸೆಟ್ 160 ರುಪೀಸಿಗೆ. ಸರ್ವಿಂಗ್ ಸೆಟ್ ಅಲ್ಲ, ಸರ್ವಿಂಗ್ ಏನು ಹೇಳ್ತಾರೆ ಇದಕ್ಕೆ, ಸರ್ವ್ ಮಾಡುವಂಥದ್ದು ಟ್ರೇ, ಅದು ನನಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಪ್ಲೇಟ್ಸ್, ಲೋಟ ನೋಡಿ ಅಂತಿತ್ತು. ಲೋಟ ನೋಡುವಾಗ ಒಂದು ತೊಗೊಳ್ಳುವ ಅಂತ ಆಯಿತು. ಅದು ನನಗೆ ಹಸ್ಬೆಂಡ್ ಬೈತಾರೆ, ಮನೇಲಿ ರಾಶಿ ಉಂಟು ಯಾಕೆ ಸುಮ್ಮನೆ ಅಂತ ಹೇಳಿ. ಮತ್ತು ಇವತ್ತೆಂತೂ ಮಕ್ಕಳಿಗೆ ಅಂತ ಶಾಪಿಂಗ್ಗೆ ಬಂದದಲ್ಲ, ಹಾಗೆ ಹೀಗೇನು ಎಷ್ಟು ತೊಗೊಳ್ಳಿಕ್ಕೆ ಹೋಗಲಿಲ್ಲ ನಾನು, ಎಷ್ಟು ಬೇಕು ಅಷ್ಟೇ ತೊಗೊಂಡು ಈಗ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೇವೆ. ಥರ್ಡ್ ಫ್ಲೋರಲ್ಲಿ ಕೂಡ ಶಾಪಿಂಗ್ ಮುಗಿಯಿತು ನಮ್ಮದು. ಈಗ ಬಿಲ್ಲಿಂಗ್ ಆಗಿ ವಾಪಸ್ ಹೊರಗಡೆ ಬಂದ್ವಿ. ಹೊರಗಡೆ ಬರುವಾಗ ರಶ್, ಮಳೆ ನೋಡಿ ಅಂತೆ, ಎಂಥ ಮಳೆ, ಜೋರು ಮಳೆ ಬರ್ತಾಯಿತ್ತು. ನಾವು ಮತ್ತು ಗಾಡಿಯನ್ನು ರಿವರ್ಸ್ ತೆಗೆದು ನಾವು ಎಲ್ಲ ಐಟಮ್ ಎಲ್ಲ ಹಾಕಿದ್ದು. ಆಮೇಲೆ ನನಗೆ ವಿಶಾಲ್ ಮಾರ್ಟಿಗೆ ಹೋಗಲಿಕ್ಕೆ ಇತ್ತು. ನನಗೆ ಅಲ್ಲಿ ಕೆಲವು ಬುಕ್ಸ್ ಸಿಗಲಿಲ್ಲ, ಆಮೇಲೆ ಅಂಬ್ರೆಲ್ಲ ಎಲ್ಲ ಸಿಗಲಿಲ್ಲ. ಅಂಬ್ರೆಲ್ಲ ಇತ್ತು, ತುಂಬಾ ಕಾಸ್ಟ್ಲಿ ಇತ್ತು, ಹಾಗಾಗಿ ಅಲ್ಲಿ ತೊಗೊಳ್ಳಿಲ್ಲ ನಾವು. ಇಲ್ಲಿ ಬಂದ್ವಿ ನೋಡಿ, ಇಲ್ಲಿ ಕೂಡ ಒಂದು ಸಣ್ಣದೊಂದು ಬುಕ್ಸ್ ಇದ್ದೆಲ್ಲ ಮಕ್ಕಳಿಗೆ ಅಂತಲೇ ಒಂದು ಸೆಕ್ಷನ್ ಮಾಡಿದ್ದಾರೆ. ಇಲ್ಲಿ ಬುಕ್ಸ್ 99 ರುಪೀಸಿಗೆ 3 ಇತ್ತು. ಮತ್ತು ಇಲ್ಲಿ ಡ್ರೆಸ್ ಅಂತೂ ನಾನು ಯಾವಾಗಲೂ ತೋರಿಸ್ತೇನಲ್ವ ನಿಮಗೆ, ಒಳ್ಳೆ ಆಫರಲ್ಲಿ ಡ್ರೆಸ್ ಇರ್ತದೆ ಇಲ್ಲಿ. ನನಗೆ ಇಲ್ಲಿದು ಡ್ರೆಸ್ ಒಳ್ಳೆಯದಾಗ್ತದೆ ನೋಡಲಿಕ್ಕೆ, ಕ್ವಾಲಿಟಿ ಕೂಡ ಒಳ್ಳೆಯದುಂಟು ವೇರ್ ಮಾಡಲಿಕ್ಕೆ. ನೋಡಿ, ಇದೊಂದು 79 ರುಪೀಸಿಗೆ ಸಣ್ಣದೊಂದು ಫ್ರಾಕ್ ನೋಡಿ ಅಂತೆ, ಮಕ್ಕಳದು, ಸಣ್ಣ ಮಗುವಿದು ಕಾಟನ್ ಇದು. ನೋಡೋ ಖುಷಿ ಆಯಿತು ಇದನ್ನು. ಹಾಗೆಯೇ ನನ್ನ ಮಗಳಿಗೆ ಸಹ ಇಂಥದ್ರಲ್ಲಿ ಡ್ರೆಸ್ ನೋಡಲಿಕ್ಕೆ ಇಷ್ಟ ಆಗ್ತದೆ, ಅವಳು ಸಹ ನೋಡ್ತಾ ಇರಲಿ ಎಷ್ಟು ಚಂದದ್ದು ಬಂದಿದೆ. ಈಗ ಬಾಯ್ಸ್ ನೋಡಿ, ಮೊನ್ನೆ ಲಿಶುಗೆ ತಗೊಳ್ಳುವಾಗ ಇದೆಲ್ಲ ಇರಲಿಲ್ಲ, ಈಗ ಬಂದಿದೆ ವಾಪಸ್. ಒಳ್ಳೆ ಶರ್ಟ್ ಬಂದಿದೆ. ಹಾಗೆಯೇ ಮೊನ್ನೆ ಲಿಶುಗೆ ನಮಗೆ ಪ್ಯಾಂಟ್ ಸಿಗಲಿಲ್ಲ, ಜೀನ್ಸ್. ಈಗ ಇದು ಪ್ಯಾಂಟ್ ಕೂಡ ಬಂದಿದೆ, 3/4 ಪ್ಯಾಂಟ್ ಬಂದಿದೆ, ಪ್ಯಾಂಟ್ಸ್ ಬಂದಿದೆ. ಮೊನ್ನೆ ಜೀನ್ಸ್ ಪ್ಯಾಂಟ್ ಎಲ್ಲ 2-3 ವರ್ಷದ ಮಕ್ಕಳದ್ದು ಇರಲಿಲ್ಲ, ಈಗ ಬಂದಿದೆ. ಹೋದ ತಿಂಗಳಲ್ಲಿ ಇರಲಿಲ್ಲ, ಈ ತಿಂಗಳಿಗೆ ಬಂದಿದೆ ನೋಡಿ. ಹೀಗೇ ಒಳ್ಳೆದಿತ್ತು. ನಮ್ಗೆ ಇಲ್ಲಿ ಅಂತ ತೊಗೊಳ್ಳಿಕ್ಕೆ ಇರಲಿಲ್ಲ. ಇಲ್ಲಿ 1 ವರ್ಷ ಶರ್ಟ್ ತೊಗೊಂಡ, ಅವನು ಯಾವತ್ತೂ ಕೇಳುವುದಿಲ್ಲ ಡ್ರೆಸ್. ಇವತ್ತೊಂದು ಶರ್ಟ್ ಕೇಳಿದೆ, ಇಷ್ಟ ಆಯಿತು ಅವನಿಗೆ, ಅದು ಒಂದು ತೊಗೊಂಡಿದ್ದೇವೆ. ಇನ್ನು ಇಲ್ಲಿ ಬುಕ್ಸ್ ಆಗಬೇಕು. ಹಾಗೆಯೇ ಕೊಡೆ ತೊಗೊಳ್ಳಿಕ್ಕೆ ಉಂಟೊಂದು. ಇವಳು ನೋಡಿ, ಇವಳಿಗೊಂದು ಡಾಲ್ ಇಷ್ಟ ಆಯಿತು, ಇಟ್ಕೊಳ್ತಾ ಇದ್ದಾಳೆ ಇದನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇವನು ಸಹ ಹಾಗೆಯೇ ಏನು ಕೈಗೆ ಸಿಗ್ತದೆ ಅದನ್ನೊಮ್ಮೆ ಯೂಸ್ ಮಾಡಿ ನೋಡ್ತಾನೆ, ಹೇಗೆ ಇದನ್ನು ಯೂಸ್ ಮಾಡೋದು ಅಂತೇಳಿ. ನೋಡಿದ್ದು ನಮ್ಮದು ಮ್ಯಾಪ್, ಇಂಡಿಯಾ ಮ್ಯಾಪ್ ನೋಡಿ, ಇದರಲ್ಲಿ ಹುಡುಕ್ತಾ ಇದ್ದಾನೆ ನಮ್ಮದು ಎಲ್ಲಿ ಉಂಟು ಅಂತೇಳಿ. ವೆರಿ ಗುಡ್. ಬೆಂಗಳೂರು, ಮುಂಬೈ,
ವರ್ಷು ಇಲ್ಲಿ ಕೂಡ ಹಾಗೆ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತದೆ. ಸ್ಯಾಂಡಲ್ಸ್ ಎಲ್ಲ, ಚಪ್ಪಲ್ಸ್ ಎಲ್ಲ ಒಳ್ಳೆದಿರ್ತದೆ, ಕ್ವಾಲಿಟಿ ಕೂಡ ಒಳ್ಳೆದಿರ್ತದೆ. ನಾನು ಇಲ್ಲಿದ್ದು ಕೂಡ ಸ್ಯಾಂಡಲ್ ಯೂಸ್ ಮಾಡಿದ್ದೇನೆ, ಒಳ್ಳೆಯದು ಬರ್ತದೆ. ನಿಮಗೇನು ಕಾಲಿಗೆಲ್ಲ ಪೇಯ್ನ್ ಆಗೋದು ಆ ರೀತಿ ಅಂತೆಲ್ಲ ಒಳ್ಳೆಯದು ಬರ್ತದೆ. ಇಲ್ಲಿ ಕೂಡ ಹಾಗೆಯೇ ಖಾಲಿ ಆಗ್ತಾ ಬಂದಿದೆ. ಈಗೆಲ್ಲ ಹಾಗೇನೇ ಅಲ್ವಾ, ಈಗ ಶಾಪಿಂಗ್ ಮಾಡುವಂಥ ಸೀಸನ್ ಅಲ್ವಾ, ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುವಾಗ. ಹಾಗಾಗಿ ಎಲ್ಲ ಕಡೆ ಖಾಲಿ ಆಗ್ತಾ ಬರ್ತದೆ. ನಾವು ಒಂದು ಕಡೆಯಲ್ಲಿ ನೋಡ್ತಾ ಬರುವಾಗ ವರ್ಷ ನೋಡಿ ಒಂದು ಕೆಲಸ ಆಗ್ತಾ ಉಂಟು ನೋಡಿ, ಪಿಗ್ಗಿ ಬ್ಯಾಂಕ್ ಅಂತ ನೋಡಿ. ಇದು ಹೇಗೆ ಅಂತ ಹೇಳಿದರೆ ನೋಡಿ, ಎದುರಲ್ಲಿ ಹಣ ಇಟ್ಟರೆ ನಾಯಿ ಮರಿ ತೊಗೊಂಡು ಹೋಗ್ತದಂತೆ ಒಳಗೆ. ಅವನು ಹೇಳ್ತಿದ್ದ ಹೀಗೆ ಯೂಸ್ ಮಾಡಲಿಕ್ಕೆ ಇದನ್ನು ಅಂತ ಹೇಳಿ. ನೋಡಿ ಇಲ್ಲಿ ಚಿಕ್ಕ ಮಕ್ಕಳದ ಡ್ರೆಸ್ ಉಂಟಲ್ಲ, ನೋಡಿದಷ್ಟಿಲ್ಲ ನೋಡಿ, ನೋಡುವಾಗ ನೋಡ್ತಾನೆ ಇರುವ ಅಂತೇಳಿ ಆಗ್ತದೆ. ವಾಪಸ್ ಕೆಳಗಡೆ ಬರುವಾಗ ನಮಗೆ ಚಿಕ್ಕ ಮಕ್ಕಳದ ಡ್ರೆಸ್ ಕಾಣಿಸಿತು. ಇಲ್ಲಿ ವಾಪಸ್ ನೋಡ್ತಾ ಇದ್ದೆ ಸುಮ್ಮನೆ. ಇಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದಷ್ಟೇ, ಮಕ್ಕಳದ ಡ್ರೆಸ್ ನೋಡಿಕೊಂಡು ಯಾವ ಸ್ಟೈಲಲ್ಲಿ ಉಂಟು ಅಂತ ಹೇಳಿ. ಖುಷಿ ಆಗ್ತದೆ ಸಣ್ಣ ಮಕ್ಕಳದ್ದು ಡ್ರೆಸ್ ನೋಡಲಿಕ್ಕೆ. ಇಲ್ಲಿ ನಮಗೇನು ಜಾಸ್ತಿ ತೊಗೊಳ್ಳಿಕ್ಕಿರಲಿಲ್ಲ, ಬುಕ್ಸ್ ಮತ್ತೊಂದು ಅಂಬ್ರೆಲ್ಲ ಮಾತ್ರ ತೊಗೊಳ್ಳಿಕ್ಕಿತ್ತು. ಇಲ್ಲಿಂದ ಬೇಗನೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆಯಲ್ಲಿ ಇಲ್ಲಿಂದ ಶಾಪಿಂಗ್ ಮಾಡಿ ಹೊರಗಡೆ ಬಂದ್ವಿ ನಾವು. ಹೊರಗಡೆ ಅಂತೂ ಜೋರು ಮಳೆ ಬರ್ತಾ ಇತ್ತು ನೋಡಿ. ರೋಡ್ ಸೈಡಲ್ಲಿ ತೋತಾಪುರಿ ಮಾವಿನ ಹಣ್ಣು ಮಾರ್ತಾಯಿದ್ರು. ಬೇರೆ ಬೇರೆ ಮಾವಿನ ಹಣ್ಣು ಕೂಡ ಇತ್ತು. ನನಗೆ ತೋತಾಪುರಿ ಅಂದರೆ ಇಷ್ಟ. ಕೆಜಿಗೆ 50 ರೂಪೀಸ್ ಅಂತೆ, ಎಷ್ಟು ರೇಟ್ ಕಮ್ಮಿ ಆಗಿದೆ ನೋಡಿ. ಆ ಕಡೆ ಸೈಡಲ್ಲಿ ಕೂಡ ಮಾರ್ತಾ ಇದ್ದಾರೆ. ಹಾಗೆಯೇ ಹಲಸಿನ ಹಣ್ಣು ಕೂಡ ಮಾರ್ತಾ ಇದ್ದಾರೆ ಇಲ್ಲಿ. ನಾವು 1 kg ತೋತಾಪುರಿ ತೊಗೊಂಡ್ವಿ, ಹೇಗೆ ಉಂಟು ನೋಡುವ ಅಂತೇಳಿ. 2 kg ತೊಗೊಳ್ಬೋದಿತ್ತು, ಆದರೆ ಮತ್ತೆ ಒಳ್ಳೆದಿರದಿದ್ದರೆ ಮನೆಗೆ ಹೋಗಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತೇಳಿ 1 kg ತೊಗೊಂಡೆ. 1 kgಗೆ 3 ಮಾವಿನ ಹಣ್ಣು ಸಿಕ್ಕಿತ್ತು ನೋಡಿ. ರಶ್ ನೋಡಿ ಅಂತೆ, ಮಾಲಲ್ಲಿ ಕೂಡ ಎಲ್ಲ ಕಡೆ ರಶ್ ಇತ್ತು. ಈಗ ಹೊರಗಡೆ ರೋಡ್ ಸೈಡಲ್ಲಿ ಸ್ಟೇಟ್ ಬ್ಯಾಂಕಲ್ಲಿ ರಶ್ ನೋಡಿ, ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ ಜನ. ಇವತ್ತು ಸಂಡೇ ಕೂಡ ಅಲ್ವಾ, ಹಾಗಾಗಿ ಜಾಸ್ತಿ ಜನ ಇರ್ತಾರೆ, ಪಬ್ಲಿಕ್ ಜಾಸ್ತಿ ಇರ್ತಾರೆ ಇವತ್ತು ಸ್ಟೇಟ್ ಬ್ಯಾಂಕಲ್ಲಿ. ಎಲ್ಲ ಕಡೆ ಕೂಡ ಜನ ನೋಡಿ. ಈ ಕಡೆ ಸ್ಟೇಟ್ ಬ್ಯಾಂಕಲ್ಲಿ ಈಚೆ ಸೈಡಲ್ಲಿ ಉಂಟಲ್ಲ ಸಂತೆ, ತರಕಾರಿ ಮತ್ತು ಫ್ರೂಟ್ಸ್ ಮತ್ತು ಹೂವೆಲ್ಲ ಮಾರ್ತಾ ಇರ್ತಾರೆ. ಹಾಗೆ ದಿನಸಿ ಸಾಮಾನೆಲ್ಲ ಮಾರ್ತಾ ಇರ್ತಾರೆ, ಕಟ್ಟು ಥರ ಮಾಡಿ ಆ ರೀತಿ ಮಾರ್ತಾ ಇರ್ತಾರೆ. ಹಾಗಾಗಿ ಇವತ್ತು ಶಾಪಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಈ ಕಡೆ ಕೂಡ ಜನ ತುಂಬಾ ಶಾಪಿಂಗ್ ಮಾಡ್ತಾ ಇದ್ದಾರೆ. ಹಾಗೆಯೇ ನನಗೆ ಸ್ಕೂಲ್ ಬ್ಯಾಗ್ ಮತ್ತು ಟಿಫಿನ್ ಬ್ಯಾಗ್ಸ್ ಎಲ್ಲ ಬೇಕಿತ್ತು. ಡಿಮಾರ್ಟಲ್ಲಿ ಕೂಡ ಸಿಗಲಿಲ್ಲ, ಅಂದರೆ ಇತ್ತು, ಅಂದರೆ ಉಳಿದಿರೋದು ಇರ್ತದಲ್ಲ ಹಾಗೆ, ಅಂದರೆ ಎಲ್ಲ ಕಲೆಕ್ಷನ್ ಖಾಲಿಯಾಗಿತ್ತು. ಉಳಿದಿರೋದು ಅಷ್ಟು ಒಳ್ಳೆದಿರಲಿಲ್ಲ, ಎಲ್ಲ ನೋಡಿ ಬಿಟ್ಟಂಥ ಬ್ಯಾಗ್ಸ್ ಎಲ್ಲ ಇತ್ತು. ಹಾಗೆಯೇ ವಿಶಾಲ್ ಮಾರ್ಟಲ್ಲಿ ಟಿಫಿನ್ ಬ್ಯಾಗ್ಸ್ ಇರಲಿಲ್ಲ, ಬ್ಯಾಗ್ಸ್ ಇತ್ತು, ಒಂದು 4-5 ಬ್ಯಾಗ್ಸ್ ಅಷ್ಟೇ ಇತ್ತು. ಅದರಲ್ಲಿ ಕೂಡ ಸೆಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಒಳ್ಳೆದಿರಲಿಲ್ಲ ಅಷ್ಟು. ಹಾಗಾಗಿ ಈಗ ಸ್ಟೇಟ್ ಬ್ಯಾಂಕಲ್ಲಿ ತಗೊಳ್ಳುವ ಅಂತ ಹೇಳಿದ್ದೆ. ಸ್ಟೇಟ್ ಬ್ಯಾಂಕಲ್ಲಿ ಇಳಿಯುವ ಹಾಗಿಲ್ಲ, ಮಳೆ ಅಷ್ಟು ಜೋರು ಮಳೆ ಬರ್ತಾಯಿತ್ತು. ಹಾಗಾಗಿ ಸೀದಾ ಬಂದ್ವಿ, ಇನ್ನು ಆನ್ಲೈನಲ್ಲಿ ಬುಕ್ ಮಾಡೋದು ಅಂತ ಹೇಳಿ. ನೋಡಿ ಮಳೆ ಹೇಗೆ ಕತ್ತಲಾಗಿದೆ ನೋಡಿ. 4:15 ಗಂಟೆ ಆಗ್ತಾ ಬಂತು, 4:15 ಗಂಟೆಗೆ ಇಷ್ಟು ಕತ್ತಲಾಗಿದೆ. ಇನ್ನು ಜೋರು ಮಳೆ ಗಾಳಿ ಎಲ್ಲ ಬರ್ತಾ ಉಂಟು. ಹಾಗಾಗಿ ಸೀದಾ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ನಾಳಿನ ವ್ಲಾಗಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದೇನೆ ಅಂತ ಹೇಳಿ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.